ಆತ್ಮೀಯ ಮಿತ್ರರ ನಮಸ್ಕಾರ. ಇವತ್ತು ಅಹಮದಾಬಾದಲ್ಲಿದ್ದೀನಿ. ಅಹಮದಾಬಾದಲ್ಲಿ ಇಲ್ಲೇನು ನೋಡ್ತಿದ್ರ, ಇದು ಪಾರಿವಾಳಗಳ ಸರ್ಕಲ್ಲು. ಇಲ್ಲೊಂದು ವಿಚಾರ ಕೇಳಿದೆ ನಿನ್ನೆ. ಅಹಮದಾಬಾದಲ್ಲಿ ಆಗಿನ ಕಾಲದಲ್ಲಿ ಬಂದಿರೋಂತಹ ಒಂದು ಪದ್ಧತಿ ಏನು ಅಂದರೆ, ಹೆಸರು ಕಾಳು ಮತ್ತು ವೈಟು ಮತ್ತು ಮಾಮೂಲಿ ಜೋಳ ಈ ಥರ ತಗೊಂಡು ಅದನ್ನು ಇಲ್ಲಿ ಪಾರಿವಾಳಕ್ಕೆ ಬೆಳಗಾಗಿದ್ದು ಹಾಕ್ತಾರೆ. ಇದು ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ ಅವ್ರ ಪಾಪ ನಿವಾರಣೆ ಆಗುತ್ತೆ ಮತ್ತು ಅವತ್ತಿನ ಕೆಲಸ ಸುಗಮವಾಗಿ ಆಗುತ್ತೆ ಅನ್ನೋ ಒಂದು ಕಲ್ಪನೆಯಿಂದ ಇಲ್ಲಿ ಅಹಮದಾಬಾದಲ್ಲಿ ಪ್ರತಿದಿನ ಈ ಥರ ಹಾಕ್ತಾರೆ. ಅಹಮದಾಬಾದ್ನ ಎಲೆಕ್ಟ್ರಿಕ್ ಬಸ್ ಇದು ನೋಡಿ ಇಲ್ಲಿ ಹೇಗಿದೆ ಅಂತ. ಇಲ್ಲಿ 3 ಕಡೆ ಡೋರ್ ಇರುತ್ತೆ. ಆ ಸೈಡಲ್ಲಿ ದೊಡ್ಡ ಡೋರ್ ಇದೆ ಮತ್ತು ಈ ಕಡೆ 2 ಡೋರ್ ಇದೆ. ಒಂದು ಕಡೆ ಹತ್ತೋದಾದರೆ ಇನ್ನೊಂದು ಕಡೆ ಇಳಿಯೋದು. ಅದ್ರ ಹಂಗಂತೇವೆ, ಆದರೆ ಅವ್ರು ಯಾರೂ ಅದನ್ನು ಮಾಡೋದಿಲ್ಲ. ಈ ಬಸ್ಗಳಲ್ಲಿ ಇನ್ನೊಂದು ಚೆನ್ನಾಗಿರೋದೇನು ಅಂತಂದರೆ, ಅಹಮದಾಬಾದಲ್ಲಿ ಬಸ್ಗಳು ಓಡಾಡೋದಕ್ಕೆ ಅಂತಲೇ ಸಪ್ರೇಟ್ ರೋಡ್ ಇದೆ ಮತ್ತು ಬಸ್ಗಳು ಹತ್ತೋದಕ್ಕೆ ಅಂತಲೇ ಸಪ್ರೇಟಾಗಿ ಬಸ್ ಸ್ಟ್ಯಾಂಡ್ಗಳಿದೆ. ಅಲ್ಲಿ ಯಾವುದೇ 2 ವೀಲರ್ ಆಗಲಿ ಕಾರ್ ಆಗಲಿ ಯಾವುದೂ ಓಡಾಡೋಂಗಿಲ್ಲ. ಓನ್ಲಿ ಸಿಟಿ ಬಸ್ ಮಾತ್ರ ಓಡಾಡಬೇಕು. ಮತ್ತು ಟಿಕೆಟ್ಗಳು ಅಷ್ಟೇ, ನಾವು ಕಂಡಕ್ಟ್ರು ಬಂದು ಟಿಕೆಟ್ ಕೊಡ್ತಾರಲ್ಲ ಬಸ್ ಒಳಗಡೆ, ಆ ಥರ ಎಲ್ಲ ಇಲ್ಲ. ಇಲ್ಲಿ ಬಸ್ ಹತ್ತಕ್ಕೆ ಮುಂಚೆನೇ ಆ ಬಸ್ ಟಿಕೆಟ್ ತೊಗೊಳೋದಕ್ಕೆ ಒಂದು ಜಾಗ ಇರುತ್ತೆ, ಟಿಕೆಟ್ ಕೌಂಟ್ರುಗಳು. ನಾವು ಅಲ್ಲೇ ಟಿಕೆಟ್ ಕೌಂಟ್ರುಗಳಲ್ಲಿ ಟಿಕೆಟನ್ನು ತೊಗೊಂಡು ಆಮೇಲೆ ಬಸ್ಸನ್ನು ಹತ್ತಬೇಕು. ಕೊಡೋಂಥದ್ದು ಹಿಂಗೆ ಇಲ್ಲಿ ಕೂತ್ಕೊಂಡು ಕೌಂಟ್ರಲ್ಲಿ ಟಿಕೆಟ್ ಕೊಡ್ತಾರೆ. ಇವತ್ತು ಆಲ್ರೆಡಿ 8,969 ರೂಪಾಯಿ ಕಲೆಕ್ಷನ್ ಆಗೋಗಿದೆ. मेरा ये स्थल के जाना है. बस नंबर क्या है? मानेक बाग है. मानेक बाग है. यहाँ पे 12 नंबर आएगी. 12 मतलब इंग्लिश में बोलो. नंबर 12 आ गए. 12 यू. ठीक है, थैंक यू. साइड ಅಲ್ಲಿ ವಸಂತ ನಗರದಿಂದ ಹತ್ಬಿಟ್ಟೆ. ಬಸ್ ನಂಬರ್ ಗೊತ್ತಿರಲಿಲ್ಲ. ಸೊ ಈಗ 12 ಯು ಬರುತ್ತಂತೆ. ನೋಡಿ ಕಾಯೋಣ. ಇಲ್ಲಿ ಕ್ಯಾಮ್ರಾ ಇಟ್ಕೊಂಡ್ರೆ ನನ್ನೇ ಮುಖ ನೋಡ್ತಾರೆ ಗುರು, ಒಂಥರ ಮುಜುಗರ ಆಗುತ್ತೆ ಕ್ಯಾಮ್ರಾದಲ್ಲಿ ಮಾತಾಡೋದಕ್ಕೇ. ನೋಡಿ, ಇದು ಬಸ್ಗೆ ಅಂತಲೇ ಮಾಡಿರೋಂಥ ರೂಟು. ನಮ್ಮಲ್ಲೆಲ್ಲ ಸಿಕ್ದಂಗೆಲ್ಲ ಹತ್ತೋದು, ಸಿಕ್ದಂಗೆಲ್ಲ ಇಳಿಯೋದು ಆ ಥರ ಇಲ್ಲ ಕಂಡ್ರೆ. ಇಲ್ಲ ಥರ ಅದರ ಸಿಸ್ಟಮೇ ಚೆನ್ನಾಗಿ ಮಾಡಿದ್ದಾರೆ. ನೋಡಿ, ಬಸ್ಗೆ ಹೋಗಬೇಕು ಅಂತಂದರೆ ಈ ಬಸ್ ಸ್ಟ್ಯಾಂಡಲ್ಲಿ ನಿಂತಿರಬೇಕು ಮತ್ತು ಹೊರಗಡೆ ಹೋಗೋದಕ್ಕೆ ಎಲ್ಲೂ ಅವಕಾಶ ಇಲ್ಲ. ಬಸ್ ಬಂದರೆ ಮಾತ್ರ ಈಚ್ ಕಡೆ, ಆದರೆ ಆ ಕಡೆ ಎಂಟ್ರಿ ಆಗೋದು, ಈ ಕಡೆ ನಿಂತ್ಕೊಳ್ಳೋದು ಮತ್ತು ಬಸ್ ಬಂದ ತಕ್ಷಣ ಹೋಗೋದು. ಅಂದರೆ ಈಗ ಇಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದು ಇಳಿದಿದ್ದೀನಿ. ಈಗ ಇಲ್ಲಿ ಟಿಕೆಟ್ ತೋರಿಸ್ಬಿಟ್ಟು ಹೋಗಬೇಕು. 1 ಡೇ ಪಾಸ್ ತೊಗೊಂಡಿದ್ದೀನಿ. ನೋಡಿ, ಹೋಗೋಣ. ಹೆಂಗೂರು ಮಾಡೋದಿದು. ಬಾಯ್. ಡೈಲಿ ಪಾಸ್ है, ಡೈಲಿ ಪಾಸ್. 1 डे पास है. क्या है जाना? आउटसाइड गोइंग इधर ही है. ಫುಲ್ ಬ್ಯುಸಿ ಆಗ್ಬಿಟ್ಟವನ ಅಣ್ಣ. ಓಡಾಡೋ ಜಾಗದಲ್ಲಿ ಈ ಥರ 2 ವೀಲರ್ಗಳು ಓಡಾಡೋಂಗಿಲ್ಲ. ಅದಕ್ಕೆ ಅಂತಲೇ ಸಪ್ರೇಟ್ ರೂಟನ್ನು ಕೊಟ್ಟಿರ್ತಾರೆ. ಇದು ಓನ್ಲಿ ಬಸ್ ಓಡಾಡೋಂತಹ ಜಾಗ ಇದು. ಮತ್ತು ಇಲ್ಲಿ ಅಹಮದಾಬಾದಲ್ಲಿ ಬಸ್ಸು ಒಳ್ಳೆ ಮೆಟ್ರೋ ಸ್ಟೇಷನ್ ಇದ್ದಂಗಿದೆ. ಎಲ್ಲ ಟಿಕೆಟ್ ತೊಗೊಂಡು ಆಟೋಮೆಟಿಕ್ಕಾಗಿ ಕಂಟ್ರೋಲ್ ಆಗೋ ಥರ. ಮತ್ತು ಇಲ್ಲಿ ಜನಸಂಖ್ಯೆನೂ ತುಂಬ ಇದ್ದಾರಲ್ಲ, ಸೊ ಹಂಗಾಗಿ ಈ ಸಿಸ್ಟಮ್ನ ರೂಢಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಇದು. ನೋಡಿ, ಅಹಮದಾಬಾದು ಶುರುವಾಗಿರುವಂತಹ ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ದೀನಿ. ಅಹಮದಾಬಾದ್ ಎಲ್ಲಿಂದ ಶುರುವಾಯಿತು ಅದೇ ಪ್ಲೇಸ್ಗೆ ಹೋಗ್ತಿದ್ದೀವಿ. ಆದರೆ ಇಲ್ಲಿರೋಂಥ ಎಷ್ಟೋ ಜನಗಳಿಗೆ ಆ ಪ್ಲೇಸೇ ಗೊತ್ತಿಲ್ಲ. ಕೇಳಿದರೆ ಇದ್ಯಾವುದು ಅಂತ ಹೇಳ್ತಾರೆ. ಸೊ ಈಗ ನಾನು ಅಹಮದಾಬಾದ್ನ ಓಲ್ಡ್ ಸಿಟಿ ಒಳಗಡೆ ಇದ್ದೀನಿ. ಬನ್ನಿ ಈ ಓಲ್ಡ್ ಸಿಟಿಯನ್ನು ನೋಡೋಣ. ಇಡೀ ಅಹಮದಾಬಾದು ಸುತ್ತಾಡಿದ್ರೂ ಮಾನೆಕ್ ಬ್ರಿಡ್ಜ್ ಅಂದರೆ ಏನು ಅಂತ ಜನಗಳಿಗೆ ಗೊತ್ತಿಲ್ಲ ಇಲ್ಲಿರೋರಿಗೆ. ಮಾನೆಕ್ ಬಾಗ್ ಅಂತಾರೆ. ಮಾನೆಕ್ ಬಾಗಿಂದ 5 ಕಿಲೋಮೀಟ್ರ್ ದೂರ ಹೋಗಬೇಕು. ಬೆಳಗ್ಗೆ 10 ಗಂಟೆಯಿಂದನೂ 10:30ಇಂದನೂ ಹುಡುಕ್ತಾನೇ ಇದ್ದೀನಿ. ಕರ್ಕೊಂಡು ಹೋಗೋರೇ ಇಲ್ಲ. ಇವ್ರು ಯಾರೋ ಒಬ್ರು ಆಟೋದವ್ರು ಸಿಕ್ಕಿದ್ದಾರೆ. ಲೊಕೇಶನ್ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿ, ಲೊಕೇಶನ್ನು
ಇನ್ನೂ 8 ನಿಮಿಷ ತೋರಿಸ್ತಿದೆ ನನ್ನ ಲೊಕೇಶನ್ನು ಅಲ್ಲಿಗೆ ಹೋಗೋದಕ್ಕೆ. ಅಂತ ಇಂತೂ ಸಿಕ್ತು ಗುರು, ಸಿಕ್ತು ಗುರು. ಅಂತೂ ಹುಡುಕಿ ಜಾಗಕ್ಕೆ ಬಂದಿದ್ದಾಯ್ತು. ನೆನ್ನೆ ರಾತ್ರಿ ಎಲ್ಲ ಇದೇ ಜಾಗದಲ್ಲಿದ್ವಿ. ಇಲ್ಲಿಂದ ಒಂದು 500 ಮೀಟ್ರ್ ಮುಂದಕ್ಕೆ ಹೋದರೆ ಅಟಲ್ ಬ್ರಿಡ್ಜ್ ಸಿಗುತ್ತೆ. ಅಟಲ್ ಬ್ರಿಡ್ಜಲ್ಲೇ ರಾತ್ರಿ ಎಲ್ಲ ಇದ್ವಿ, ಸಂಜೆ ಎಲ್ಲ ಅಲ್ಲಿಗೆ ಬಂದಿದ್ವಿ. ಇವತ್ತು ಬೆಳಗ್ಗೆಯಿಂದ ಸುತ್ತಾಡಿ ಈ ಜಾಗ ಇವಾಗ ಸಿಕ್ತು ನೋಡಿ. ಅದೇ ಇದು ಮಾಣೆಕ್ ಬ್ರಿಡ್ಜ್ ಅಂತ ಕರೀತಾರೆ. ಆಗ್ಬಿಡ್ತೀರಾ, ಯಾಕೆ ಇಲ್ಲಿಗೆ ಹುಡ್ಕೊಂಡು ನಿಮ್ಮನ್ನು ಇಲ್ಲಿ ಕರ್ಕೊಂಬಂದೆ ಅಂದರೆ ಇದು ಇತಿಹಾಸವನ್ನು ನೋಡಿ. ಅಹಮದಾಬಾದ್ ಇಲ್ಲಿಂದನೇ ಶುರು ಮಾಡಬೇಕು ಅಂತ ಬಂದೆ. ಅಹಮದಾಬಾದ್ ಆರಂಭ ಆಗಿದ್ದೆ ಅಹಮದ್ ಶಾನ ಆಡಳಿತದಲ್ಲಿ ಇದೇ ಕೋಟೆಯಿಂದ. ಮೊದಲಿಗೆ ಒಂದು ಸುತ್ತಿನ ಕೋಟೆ ಇರುತ್ತೆ, ಅದಾದ ನಂತರದಲ್ಲಿ ಅವನ ಒಂದು ಕೋಟೆಯನ್ನು ವಿಸ್ತಾರ ಮಾಡಿ ಮತ್ತೊಂದು ಕೋಟೆಯನ್ನು ಹಾಕಿ ಆಳ್ವಿಕೆ ಮಾಡ್ತಾನೆ. ಆದರೆ ಅಹಮದಾಬಾದ್ ನಿಜವಾಗ್ಲೂ ಆರಂಭ ಮಾಡಿದ್ದು ಇದೇ ಕೋಟೆಯಿಂದ. ನಾನು ಹಿಂದ್ಗಡೆ ಏನು ಕಾಣಿಸ್ತಿದೆ ಇದನ್ನ ಮಾಣೆಕ್ ಬ್ರಿಡ್ಜ್ ಅಂತ ಕರೀತಾರೆ. ಇದು ಈ ಬ್ರಿಡ್ಜ್ ಏನಿದೆ ಇದು ಲಾಲ್ ಬ್ರಿಡ್ಜ್ ಅಂತ ಕರೆಸ್ತಾರೆ. ಈ ಲಾಲ್ ಬ್ರಿಡ್ಜ್ ಹತ್ರಕ್ಕೆ ಬಂದರೆ ಅಟಲ್ಜಿ ಅವರ ಬ್ರಿಡ್ಜ್ ಕಾಣಿಸುತ್ತೆ. ಅದ್ರ ಪಕ್ಕದಲ್ಲೇ ಇಚ್ಚಾಗುತ್ತೆ. ಬನ್ನಿ ಈಗ ಕೆಳಗಡೆ ಹೋಗೋಣ.